ವರ್ಣಯಾಗ ಯಾಕೆ ಮಾಡ್ತಾ ಇದ್ದೀವಿ ಅಂದರೆ ಸಿನ್ನೂರು ತಾಲೂಕಿನಲ್ಲಿ ಇರ್ಬೋದು, ಜಗತ್ತಿನಲ್ಲಿ ಈಗಾಗಲೇ ಇಡೀ ದೇಶದಲ್ಲಿ ಬರಗಾಲ ಬಂದಿರೋದ್ರಿಂದ, ಮಳೆಯ ಅಭಾವ ಕಾರಣದಿಂದ ನಮ್ಮೆಲ್ಲ ಹಿರಿಯರು ಭಾಳಷ್ಟು ಜನ ಜ್ಯೋತಿಷಿಗಳು ಕೂಡ ಈ ಯಾಗ ಮಾಡಿದ್ರು. ಅಂದರೆ ಹಿಂದಿನ ಕಾಲದಲ್ಲಿ ರಾಜರು ಕೂಡ ಯಾವಾಗಲೂ ಮಳೆ ಹೋದರೆ ವರ್ಣಯಾಗವನ್ನು ಮಾಡಿದರೆ ಮಳೆ ಬರುತ್ತಂತ ಏನು ನಂಬಿಕೆ ಇದೆ. ಅದಕ್ಕೋಸ್ಕರ ಈ ದೇಶದ ಜನತೆಯ ಶಾಂತಿಗೋಸ್ಕರ, ರೈತರ ಶಾಂತಿಗೋಸ್ಕರ ಮತ್ತು ರೈತರ ಬದುಕು ಹಸನಾಗಲಿ ಅಂಥೇಳಿ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಸಿನ್ನೂರು ತಾಲೂಕಿನಲ್ಲಿ ವಿಶೇಷವಾಗಿ ಅಂದರೆ ಜಿಲ್ಲೆಯಲ್ಲಿ ಕೂಡ ಯಾರೂ ಈ ಕಾರ್ಯಕ್ರಮವನ್ನು ಮಾಡಿಲ್ಲ. ನಮ್ಮೆಲ್ಲ ಯುವ ಮಿತ್ರರು ಮತ್ತು ಭಾಳಷ್ಟು ಹಿರಿಯರು ಕೂಡ ಸಲಹೆಯ ಮೇರೆಗೆ ಇದನ್ನು ಹೋಮವನ್ನು ಮಾಡಿರಿ, ನೀವು ರೈತರಿಗೆ ಒಳ್ಳೆಯದಾಗುತ್ತೆ. ಈ ಜಗತ್ತಿನಲ್ಲಿ ನಾವು ಎಲ್ಲ ರೈತರಿಗೆ ಈ ದೇಶದ ಬೆನ್ನೆಲುಬು ಅಂತ ಹೇಳ್ತೀವಿ. ಅಂಥ ರೈತರಿಗೋಸ್ಕರ ನಾವು ಒಂದು ಯಾಗವನ್ನು ಹೋಮವನ್ನು ಮಾಡಿದರೆ ತಪ್ಪಾಗಲಿಕ್ಕಿಲ್ಲ ಅಂಥೇಳಿ ಈ ಕಾರ್ಯಕ್ರಮವನ್ನು. ಮಳೆ ಇಲ್ಲದೆ ಏನಾಗಿದೆ ಪರಿಸ್ಥಿತಿ? ಮಳೆಯಿಂದ ಈಗಾಗಲೇ ತಾವು ನೋಡ್ತಾ ಇದ್ರಿ, ಈ ವರ್ಷ ಹೋದ ವರ್ಷ ನಮ್ಮ ತುಂಗಭದ್ರಾ ಡ್ಯಾಮು ಗೇಟ್ ರಿಪೇರ್ ಆಗಿ ಹೋದ ಬೆಳೆನೂ ಸಿಗಲಿಲ್ಲ ನಮಗೆ. ಎರಡನೇ ಬೆಳೆಗೆ ನೀರು ಬರಲಿಲ್ಲ. ಅದಾದ ನಂತರ ಇವತ್ತಿಗೂ ಮಳೆ ಆಗಿಲ್ಲ. ಈಗಾಗಲೇ ಇನ್ಫ್ಲೋ ಕೂಡ ಇವತ್ತು 4,000 ಇದೆ ತುಂಗಭದ್ರಾ. ಅಟ್ಲೀಸ್ಟು ಡ್ರೈ ಕ್ರಾಪಿಗಾದರೂ ನೀರು ಬರಲಿ ಅಂಥೇಳಿ ನಾವು ಈ ರೈತರ ಬದುಕು, ಈಗಾಗಲೇ ನಾನು ಹೇಳಿದ್ನಲ್ಲ, ರೈತರ ಬದುಕು ಹಸನಾದ್ರೆ ಮಾತ್ರ ಎಲ್ಲ ವ್ಯವಹಾರಗಳು, ಯಾರೇ ವರ್ತಕರಿದ್ದರೂ ಕೂಡ ಮತ್ತು ಯಾರೇ ಇದ್ದರೂ ಕೂಡ ಹಸನವಾಗುತ್ತೆ. ರೈತರ ಬದುಕು ಹಸನ ಇದ್ದರೆ ಈ ಉಳಿದಿರುವಂಥ ಎಲ್ಲರೂ ಈ ಭೂಮಿ ಮೇಲೆ ಏನು ಜೀವರಾಶಿಗಳಿದ್ದಾವೆ, ಮನುಷ್ಯನ ಹಿಡ್ಕೊಂಡು ಎಲ್ಲರೂ ಕೂಡ ಆರಾಮಾಗಿರುವಂಥ ಕೆಲಸ ಯಾವುದಾದಿದ್ದರೆ ರೈತರ ಬದುಕು ಚೆನ್ನಾಗಿರ್ಬೇಕೆಂಬುದೇ ನಮ್ಮೆಲ್ಲರ ಉದ್ದೇಶ. ವರ್ಣಯಾಗ ಯಾಕೆ ಮಾಡ್ತಾ ಇದ್ದೀವಿ ಅಂದರೆ ಸಿನ್ನೂರು ತಾಲೂಕಿನಲ್ಲಿ ಇರ್ಬೋದು, ಜಗತ್ತಿನಲ್ಲಿ ಈಗಾಗಲೇ ಇಡೀ ದೇಶದಲ್ಲಿ ಬರಗಾಲ ಬಂದಿರೋದ್ರಿಂದ, ಮಳೆಯ ಅಭಾವ ಕಾರಣದಿಂದ ನಮ್ಮೆಲ್ಲ ಹಿರಿಯರು ಭಾಳಷ್ಟು ಜನ ಜ್ಯೋತಿಷಿಗಳು ಕೂಡ ಈ ಯಾಗ ಮಾಡಿದ್ರು. ಅಂದರೆ ಹಿಂದಿನ ಕಾಲದಲ್ಲಿ ರಾಜರು ಕೂಡ ಯಾವಾಗಲೂ ಮಳೆ ಹೋದರೆ ವರ್ಣಯಾಗವನ್ನು ಮಾಡಿದರೆ ಮಳೆ ಬರುತ್ತಂತ ಏನು ನಂಬಿಕೆ ಇದೆ. ಅದಕ್ಕೋಸ್ಕರ ಈ ದೇಶದ ಜನತೆಯ ಶಾಂತಿಗೋಸ್ಕರ, ರೈತರ ಶಾಂತಿಗೋಸ್ಕರ ಮತ್ತು ರೈತರ ಬದುಕು ಹಸನಾಗಲಿ ಅಂಥೇಳಿ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಸಿನ್ನೂರು ತಾಲೂಕಿನಲ್ಲಿ ವಿಶೇಷವಾಗಿ ಅಂದರೆ ಜಿಲ್ಲೆಯಲ್ಲಿ ಕೂಡ ಯಾರೂ ಈ ಕಾರ್ಯಕ್ರಮವನ್ನು ಮಾಡಿಲ್ಲ. ನಮ್ಮೆಲ್ಲ ಯುವ ಮಿತ್ರರು ಮತ್ತು ಭಾಳಷ್ಟು ಹಿರಿಯರು ಕೂಡ ಸಲಹೆಯ ಮೇರೆಗೆ ಇದನ್ನು ಹೋಮವನ್ನು ಮಾಡಿರಿ, ನೀವು ರೈತರಿಗೆ ಒಳ್ಳೆಯದಾಗುತ್ತೆ. ಈ ಜಗತ್ತಿನಲ್ಲಿ ನಾವು ಎಲ್ಲ ರೈತರಿಗೆ ಈ ದೇಶದ ಬೆನ್ನೆಲುಬು ಅಂತ ಹೇಳ್ತೀವಿ. ಅಂಥ ರೈತರಿಗೋಸ್ಕರ ನಾವು ಒಂದು ಯಾಗವನ್ನು ಹೋಮವನ್ನು ಮಾಡಿದರೆ ತಪ್ಪಾಗಲಿಕ್ಕಿಲ್ಲ ಅಂಥೇಳಿ ಈ ಕಾರ್ಯಕ್ರಮವನ್ನು. ಮಳೆ ಇಲ್ಲದೆ ಏನಾಗಿದೆ ಪರಿಸ್ಥಿತಿ? ಮಳೆಯಿಂದ ಈಗಾಗಲೇ ತಾವು ನೋಡ್ತಾ ಇದ್ರಿ, ಈ ವರ್ಷ ಹೋದ ವರ್ಷ ನಮ್ಮ ತುಂಗಭದ್ರಾ ಡ್ಯಾಮು ಗೇಟ್ ರಿಪೇರ್ ಆಗಿ ಹೋದ ಬೆಳೆನೂ ಸಿಗಲಿಲ್ಲ ನಮಗೆ. ಎರಡನೇ ಬೆಳೆಗೆ ನೀರು ಬರಲಿಲ್ಲ. ಅದಾದ ನಂತರ ಇವತ್ತಿಗೂ ಮಳೆ ಆಗಿಲ್ಲ. ಈಗಾಗಲೇ ಇನ್ಫ್ಲೋ ಕೂಡ ಇವತ್ತು 4,000 ಇದೆ ತುಂಗಭದ್ರಾ. ಅಟ್ಲೀಸ್ಟು ಡ್ರೈ ಕ್ರಾಪಿಗಾದರೂ ನೀರು ಬರಲಿ ಅಂಥೇಳಿ ನಾವು ರೈತರ ಬದುಕು, ಈಗಾಗಲೇ ನಾನು ಹೇಳಿದ್ನಲ್ಲ, ರೈತರ ಬದುಕು ಹಸನಾದ್ರೆ ಮಾತ್ರ ಎಲ್ಲ ವ್ಯವಹಾರಗಳು, ಯಾರೇ ವರ್ತಕರಿದ್ದರೂ ಕೂಡ ಮತ್ತು ಯಾರೇ ಇದ್ದರೂ ಕೂಡ ಹಸನವಾಗುತ್ತೆ. ರೈತರ ಬದುಕು ಹಸನ ಇದ್ದರೆ